ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಖಾಸಗಿ ಭಾಗಗಳಲ್ಲಿ ತುರಿಕೆಯಿಂದ ಶಾಶ್ವತವಾಗಿ ಮುಕ್ತಿ ಹೊಂದಲು ಯಾವುದು ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್: ಎ ನಿಂಬೆ ನೀರು, ಬಿ ಕಲ್ಲು ಉಪ್ಪು, ಸಿ ಸೋಡಾ, ಡಿ ಆಪಲ್ ಸಿಡಾರ್ ವಿನಿಗರ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲು ಉಪ್ಪು. ಕಲ್ಲಿನ ಉಪ್ಪನ್ನು ಬಿಸಿ ನೀರಿನಲ್ಲಿ ಕರಗಿಸಿ ಮತ್ತು ಉಪ್ಪಿನ ಸ್ನಾನದಿಂದ ನಿಮ್ಮ ಜನನಾಂಗಗಳನ್ನು ತೊಳೆಯುವುದರಿಂದ ತುರಿಕೆ ಸಮಸ್ಯೆಗಳಿಂದ ಹೊರಬರಬಹುದು. ಇದನ್ನು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಸಹ ಮಾಡಬಹುದು. ಎರಡನೇ ಪ್ರಶ್ನೆ, ಕರ್ನಾಟಕದ ಹಂಪಿಯ ಕಲ್ಲಿನ ರಥ ಯಾವ ನೋಟಿನ ಮೇಲೆ ಮುದ್ರಿತವಾಗಿದೆ? ಆಪ್ಷನ್ಸ್: ಎ 2000 ರೂಪಾಯಿ, ಬಿ 500 ರೂಪಾಯಿ, ಸಿ 200 ರೂಪಾಯಿ, ಡಿ 50 ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ 50 ರೂಪಾಯಿ. ಕರ್ನಾಟಕದ ಹಂಪಿಯ ಕಲ್ಲಿನ ರಥ ಇರುವ ಚಿತ್ರ 50 ರೂಪಾಯಿಯ ನೋಟಿನ ಮೇಲೆ ಮುದ್ರಿತವಾಗಿದೆ. ಮೂರನೇ ಪ್ರಶ್ನೆ, ಮಕ್ಕಳಲ್ಲಿ ಜೀರ್ಣಶಕ್ತಿ ಹೆಚ್ಚಿಸಲು ಯಾವುದನ್ನು ಕೊಡಬೇಕು? ಆಪ್ಷನ್ಸ್: ಎ ಒಣಶುಂಠಿ, ಬಿ ಜೀರಿಗೆ, ಸಿ ಓಂಕಾಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಣಶುಂಠಿ, ಜೀರಿಗೆ, ಓಂಕಾಳು ಮೂರನ್ನು ಬೇರೆ ಬೇರೆಯಾಗಿ ಬಾಣಲೆಯಲ್ಲಿ ಹುರಿದು ಪುಡಿ ಮಾಡಿ ಒಣಶುಂಠಿ ಪುಡಿ 2 ಚಮಚ, ಜೀರಿಗೆ ಪುಡಿ 1 ಚಮಚ, ಹಾಗೆಯೇ ಓಂಕಾಳು ಪುಡಿ 1 ಚಮಚ ಹಾಗೂ 1 ಚಿಟಿಕೆ ಕಲ್ಲುಪ್ಪಿನ ಪುಡಿ ಮಿಶ್ರಣ ಮಾಡಿ ಇದನ್ನು ಪ್ರತಿ ಸಲ ಊಟಕ್ಕೆ 5 ನಿಮಿಷದ ಮೊದಲು 1/4 ಚಮಚದಷ್ಟು ಬಿಸಿ ಅನ್ನಕ್ಕೆ ಹಾಕಿ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸಿ ತಿನ್ನಿಸುವುದರಿಂದ ಇದು ಮಕ್ಕಳಲ್ಲಿ ಜೀರ್ಣಶಕ್ತಿಯನ್ನು ವೃದ್ಧಿಸುವಲ್ಲಿ ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ನಾವು ನಿದ್ರಿಸುವಾಗ ನಮ್ಮೊಂದಿಗೆ ನಿದ್ರಿಸುವ ನರ ಯಾವುದು? ಆಪ್ಷನ್ಸ್: ಎ ಸಂವೇದನಾ ನರ, ಬಿ ಆಪ್ಟಿಕ್ ನರ, ಸಿ ಮುಖದ ನರ, ಡಿ ಸೀನು ನರ. ಸರಿಯಾದ ಉತ್ತರ ಆಪ್ಷನ್ ಡಿ ಸೀನು ನರ. ಕೇಳಲು ಆಶ್ಚರ್ಯವೆನಿಸಿದರೂ ಇದು ನಿಜ. ನಾವು ನಿದ್ದೆಯಲ್ಲಿ ಸೀನುವುದಿಲ್ಲ, ಏಕೆಂದರೆ ನಮ್ಮ ಸೀನು ನರ ಕೂಡ ನಮ್ಮೊಂದಿಗೆ ನಿದ್ರಿಸುತ್ತದೆ. ಐದನೇ ಪ್ರಶ್ನೆ, ಪುರುಷರಿಗಿಂತ ಮಹಿಳೆಯರ ಹೃದಯ ಬಡಿತ ವೇಗವಾಗಿರಲು ಕಾರಣವೇನು? ಆಪ್ಷನ್ಸ್: ಎ ಋತುಬಂಧ, ಬಿ ಗರ್ಭಾವಸ್ಥೆ, ಸಿ ಹಾರ್ಮೋನ್ಸ್, ಡಿ ಬೊಜ್ಜು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಂಶೋಧನೆಯೊಂದರ ಪ್ರಕಾರ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಸ್ವಲ್ಪ ವೇಗವಾಗಿ ಹೃದಯ ಬಡಿತವನ್ನು ಹೊಂದಿರುತ್ತಾರೆ. ಗರ್ಭಾವಸ್ಥೆ ಮತ್ತು ಋತುಬಂಧ ಎರಡೂ ಹೃದಯದ ಕಾರ್ಯಚಟುವಟಿಕೆಯಲ್ಲಿ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ಆರನೇ ಪ್ರಶ್ನೆ, ಯಾವ ದೇಶದಲ್ಲಿ ದಿನಕ್ಕೆ 2 ಬಾರಿ ಮಾತ್ರ ಬಳಸಬಹುದಾದ ರಸ್ತೆ ಇದೆ? ಆಪ್ಷನ್ಸ್: ಎ ಟೋಕಿಯೋ, ಬಿ ಫ್ರಾನ್ಸ್, ಸಿ ಬ್ರೆಜಿಲ್, ಡಿ ಮಡಗಸ್ಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್. ಫ್ರಾನ್ಸ್ ದೇಶದಲ್ಲಿ ಕೆಲವು ಗಂಟೆಗಳ ಕಾಲ ದಿನಕ್ಕೆ 2 ಬಾರಿ ಮಾತ್ರ ಬಳಸಬಹುದಾದ ರಸ್ತೆ ಇದೆ. ನಂತರ ಅದು 13 ಅಡಿ ನೀರಿನ ಅಡಿಯಲ್ಲಿ ಕಣ್ಮರೆಯಾಗುತ್ತದೆ. ಏಳನೇ ಪ್ರಶ್ನೆ, ಕಣ್ಣಿನ ಯಾವುದೇ ಸಮಸ್ಯೆಗಳಿಂದ ಪರಿಹಾರ ಹೊಂದಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಈರುಳ್ಳಿ, ಬಿ ಬದನೆಕಾಯಿ, ಸಿ ನಲ್ಲಿಕಾಯಿ ಜ್ಯೂಸ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಮಾನ್ಯವಾಗಿ ಕಣ್ಣುಗಳಿಗೆ ನೀಡುವ ಅತಿಯಾದ ಶ್ರಮದಿಂದ ಕಣ್ಣು ಕೆಂಪಗಾಗುತ್ತದೆ. ಕಣ್ಣುಗಳಲ್ಲಿ ಉರಿ ಅನೇಕ ಸಮಸ್ಯೆಗಳಿಂದ ಎದುರಾಗುತ್ತದೆ. ಬದನೆಕಾಯಿ ಕಣ್ಣುಗಳ ಆರೋಗ್ಯವನ್ನು ಕಾಪಾಡುತ್ತದೆ. ಪ್ರತಿದಿನ ನೆಲ್ಲಿಕಾಯಿ ಜ್ಯೂಸ್ ಸೇವಿಸುವುದರಿಂದ ಕಣ್ಣಿನ ದೋಷ ದೂರವಾಗುತ್ತದೆ. ಊಟದೊಂದಿಗೆ ಈರುಳ್ಳಿಯನ್ನು ಸೇವಿಸುವುದು ಹಾಗೆಯೇ ಮೊಸರಲ್ಲಿ ಬಾಳೆಹಣ್ಣನ್ನು ಕಿವುಚಿ ಪ್ರತಿದಿನ ತಿನ್ನುವುದರಿಂದ ಕಣ್ಣಿನ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಿ ಕಣ್ಣನ್ನು ಆರೋಗ್ಯವಾಗಿಡಲು ಇದು ಸಹಾಯಕಾರಿಯಾಗಿದೆ. ಎಂಟನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವ ನಗರಗಳು ಯಾವುವು? ಆಪ್ಷನ್ಸ್: ಎ ಬೆಂಗಳೂರು, ಬಿ ಮುಂಬೈ, ಸಿ ದೆಹಲಿ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಭಾರತದಲ್ಲಿ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳನ್ನು ಹೊಂದಿರುವ ನಗರ ಮುಂಬೈ. 2ನೇ ಸ್ಥಾನದಲ್ಲಿ ದೆಹಲಿ ಇದ್ದರೆ 3ನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಇದೆ. 9ನೇ ಪ್ರಶ್ನೆ, ಇಡೀ ಜಗತ್ತಿನಲ್ಲಿಯೇ ನೀರು, ಟೀ, ಕಾಫಿ ಬಿಟ್ಟು ಕುಡಿಯಲು ಅತ್ಯಂತ ಪ್ರಿಯವಾದ ಪಾನೀಯ ಯಾವುದು? ಆಪ್ಷನ್ಸ್: ಎ ಎಳನೀರು, ಬಿ ಶೇಂದಿ, ಸಿ ವೈನ್, ಡಿ ಬಿಯರ್. ಸರಿಯಾದ ಉತ್ತರ ಆಪ್ಷನ್ ಡಿ ಬಿಯರ್. ಇಡೀ ಜಗತ್ತಿನಲ್ಲಿಯೇ ನೀರು ಮತ್ತು ಚಹಾ ಅಥವಾ ಕಾಫಿಯನ್ನು ಬಿಟ್ಟು ಕುಡಿಯಲು ಅತ್ಯಂತ ಜನಪ್ರಿಯವಾದ ಪಾನೀಯ ಎಂದರೆ ಅದು ಬಿಯರ್ ಎಂದು ಅಧ್ಯಯನಗಳು ಸಾಬೀತುಪಡಿಸಿವೆ. 10ನೇ ಪ್ರಶ್ನೆ, ಬೆಳಗ್ಗಿನ ತಿಂಡಿಗೆ ಅನ್ನವನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ಹೆಚ್ಚಳ, ಬಿ ಸಕ್ಕರೆ ಉಲ್ಬಣ, ಸಿ ಜೀರ್ಣಶಕ್ತಿ ವೃದ್ಧಿ, ಡಿ ಶಕ್ತಿ ವೃದ್ಧಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಬೆಳಗ್ಗಿನ ತಿಂಡಿಯಾಗಿ ಅನ್ನವನ್ನು ತಿನ್ನುವುದು ಒಳ್ಳೆಯದು, ಏಕೆಂದರೆ ಅದು ಶಕ್ತಿಯುತವಾಗಿದೆ, ಅಲ್ಲದೆ ದೇಹವನ್ನು ಕ್ರಿಯಾಶೀಲವಾಗಿರಿಸುತ್ತದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಾಗಿರುವುದರಿಂದ ಬೀನ್ಸ್, ಕ್ಯಾರೆಟ್, ಪಾಲಕ್ ಮತ್ತು ಬಟಾಣಿಗಳಂತಹ ತರಕಾರಿಗಳೊಂದಿಗೆ ಸೇರಿಸಿ ಅನ್ನವನ್ನು ತಿನ್ನುವುದು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಆದರೆ ತೂಕ ಇಳಿಸಿಕೊಳ್ಳಲು ಬಯಸುವವರು ಬೆಳಗಿನ ಉಪಹಾರಕ್ಕೆ ಅನ್ನವನ್ನು ತೆಗೆದುಕೊಳ್ಳಬಾರದು ಮತ್ತು ಮಧುಮೇಹದಂಥ ಸಮಸ್ಯೆಯಿಂದ ಬಳಲುತ್ತಿರುವವರು ಸಹ ಅನ್ನವನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮುಂದಿನ ಪ್ರಶ್ನೆ, ಯಾವುದನ್ನು ಬಿಸಿ ಮಾಡಿ ತಿಂದರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತವೆ? ಆಪ್ಷನ್ಸ್: ಎ ಬಿರಿಯಾನಿ, ಬಿ ಪಾಲಕ್, ಸಿ ಎಣ್ಣೆ, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್. ಆಹಾರ ತಜ್ಞರು ಹೇಳುವ ಪ್ರಕಾರ ಪಾಲಕ್ ಸೊಪ್ಪನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ತಿನ್ನುವುದರಿಂದ ಕ್ಯಾನ್ಸರ್ನ ಅಪಾಯ ಹೆಚ್ಚಾಗುವ ಸಂಭವವಿರುತ್ತದೆ. ಇದನ್ನು ಮತ್ತೆ ಮತ್ತೆ ಬಿಸಿ ಮಾಡುವುದರಿಂದ ಅದರಲ್ಲಿರುವ ನೈಟ್ರೇಟ್ಗಳು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುವ ಅಂಶಗಳಾಗಿ ಪರಿವರ್ತನೆಯಾಗುತ್ತವೆ. ಮುಂದಿನ ಪ್ರಶ್ನೆ, ಯಾವ ರೀತಿಯ ನೀರಿನಲ್ಲಿ ಸ್ನಾನ ಮಾಡುವುದು ಉತ್ತಮ ಎನ್ನಲಾಗುತ್ತದೆ? ಆಪ್ಷನ್ಸ್: ಎ ತಣ್ಣೀರು, ಬಿ ಬಿಸಿ ನೀರು, ಸಿ ಬೆಚ್ಚಗಿನ ನೀರು, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಚ್ಚಗಿನ ನೀರು. ಕೆಲವರಿಗೆ ಬಿಸಿ ನೀರನ್ನು ಬಳಸುವ ಅಭ್ಯಾಸವಿದ್ದರೆ ಇನ್ನು ಕೆಲವರಿಗೆ ತಣ್ಣೀರನ್ನೇ ಬಳಸುವ ಅಭ್ಯಾಸವಿರುತ್ತದೆ. ಇವು ಎರಡೂ ವಿಧಾನ ಸರಿಯಲ್ಲ. ಉಗುರು ಬೆಚ್ಚಗಿನ ನೀರನ್ನು ಸ್ನಾನಕ್ಕೆ ಬಳಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದ್ದು, ತುಂಬ ಬಿಸಿ ಅಥವಾ ತಣ್ಣೀರಿನಿಂದ ಸ್ನಾನ ಮಾಡುವುದರಿಂದ ಒಣ ಚರ್ಮದ ಸಮಸ್ಯೆ ಉಂಟಾಗಿ ಇದು ಇನ್ನಿತರ ಸಮಸ್ಯೆಗಳಿಗೆ ದಾರಿಯಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.